ಆಪರೇಷನ್ BPL ರಿಪೇರ್ ನಡೀತಾ ಇದೆಯಂತೆ ಕಾರಣದ್ದು. ಈಗ ಅದೇನೇನೋ ಮಾಡಿದ್ರಲ್ಲ, ಈಗೆಲ್ಲ ಗೋಜಲು ಸರಿಪಡ್ಕೊತಿದ್ದಾರಂತೆ. ಅದು ಯಾವುದೋ ಜಿಲ್ಲೆಯಲ್ಲಿ ಒಂದಷ್ಟು ಇದು ಅಂತೆಲ್ಲ ಸರಿ ಮಾಡಿ, ಒಂದು ವೇಳೆ 28ರಿಂದ ಅಕ್ಕಿ ಕೊಡ್ತಾ ಇದ್ದೀವಿ ಎಲ್ಲ ಸರಿ ಹೋಗ್ಬಿಟ್ಟಿದೆ ಅಂತ ಅನ್ಬೇಡಿ. ಸರಿ ಹೋಗದೇ ಇದ್ರೆ ಇನ್ನೂ 4 ದಿನ ತೊಗೊಂಡು ಸರಿ ಮಾಡಿ. ಗೊಂದಲ ಮಾಡಬೇಡಿ. ಅಕ್ಕಿನೇ ಬರದೆ ಪಾಪ ಅದರಿಂದ ವಂಚಿತರಾಗುವ ಬದಲು 4 ದಿನ ಬಿಟ್ಟು ಬಂದ್ರೆ ಏನು ಸಮಸ್ಯೆ ಅಲ್ಲ. ಅದು ಬರಲಿ, ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ, ಮತ್ತೆ ಗೋಜಿಲೆ ಬುಸ್ಬೇಡಿ, ಮತ್ತೆ ನೋಡಿ ಅನ್ಕೊಂಡು ಬರಬೇಡಿ. ಆಮೇಲೆ ಎಲ್ಲ ಮೀಡಿಯಾನವ್ರದ್ದು ಅಂತ ಬಂದು ನಮ್ಮ ಹತ್ರಕ್ಕೆ ಬರಬೇಡಿ. ನಾವೇ ತಾನೆ ಪುಕಟೆ. ಎಸ್, ಮುಂದಕ್ಕೆ ಹೋಗೋಣ. ಇನ್ನು ಬಗರ್ ಹುಕುಂ ಸಾಗುವಳಿದಾರರಿಗೆ 1 ವರ್ಷದ ಹಿಂದೆ ಕಂದಾಯ ಇಲಾಖೆ ಹೊರಡಿಸಿರುವ ಸುತ್ತೋಲೆ ಕಂಟಕವಾಗಿದೆ. ಇದನ್ನ ಕೂಡಲೇ ತಿದ್ದುಪಡಿ ಮಾಡಿ ಅಂತ ಮಾಜಿ ಸಚಿವ ಬಿ ಶಿವರಾಮ ತಮ್ಮ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬಗರ್ ಹುಕುಂ ಅಕ್ರಮ ಸಕ್ರಮದ ಬಗ್ಗೆ ಸರ್ಕಾರ ಹೊರಡಿಸಿದ ಸುತ್ತೋಲೆ ಬಗ್ಗೆ ಆಕ್ರೋಶ ಹೊರಹಾಕಿದ್ರು. ಬಗರ್ ಹುಕುಂ ಮಾಡಿ ಸಲ್ಲಿಸಿದ ಅರ್ಜಿಗಳಲ್ಲಿ 80% ಅರ್ಜಿಗಳನ್ನು ವಜಾ ಮಾಡಲಾಗ್ತಿದೆ. ಬೇಲೂರು ತಾಲೂಕೊಂದರಲ್ಲೇ 18,344 ಅರ್ಜಿ ಸಲ್ಲಿಕೆಯಾಗಿದೆ. ಆದರೆ 196ಕ್ಕೆ ಮಾತ್ರ ಮಂಜೂರಾತಿ ನೀಡಲಾಗಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು. ಡಿಸೆಂಬರ್ ಮೊದಲ ವಾರದೊಳಗೆ ಅರ್ಜಿ ವಿಲೇವಾರಿ ಮಾಡೋದಕ್ಕೆ ಗಡುವು ಕೊಟ್ಟಿದ್ದಾರೆ, ಇಲ್ಲಾಂದ್ರೆ ಬೀದಿಗಿಳಿತೀವಿ ಅಂತ ಎಚ್ಚರಿಸಿದ್ದಾರೆ. ಈಗ ಬಂದಿರತಕ್ಕಂತ ಹೊಸ ಆದೇಶದ ಪ್ರಕಾರ ಸಮಿತಿಗೆ ಅಧಿಕಾರ ಇಲ್ಲ. ಇವರು ಅರ್ಹರಿದ್ದಾರೆ ಅನ್ನೋದನ್ನ ಮಾತ್ರ ಸಮಿತಿ ಮುಂದಿಡಬೇಕು ಮಂಜೂರಾತಿಗೆ. ಅದನ್ನ ತೀರ್ಮಾನ ಸಮಿತಿ ತಗೊಳ್ಳೋದು. ಉಳಿದದ್ದನ್ನೆಲ್ಲ ತಹಸೀಲ್ದಾರರು ಅನರ್ಹರು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತಕ್ಕಂಥದ್ದು. ಜಿಲ್ಲಾಧಿಕಾರಿಗಳು ವಜಾ ಮಾಡೋದು. ಸೀರಿಯಸ್ ಇಶ್ಯೂ ಅವ್ರು ಹೇಳ್ತಾ ಇರೋದು. ಇನ್ನೊಂದು ಇಶ್ಯೂ ಮಾಡ್ಕೊಳ್ಳಂಗಿದೆ ಹಂಗಾರೆ ಗೌರ್ಮೆಂಟ್ ಯಾಕೋ ಒಂದ್ರ ಮೇಲೆ ಒಂದು. ಅಲ್ಲ, ನೋಡಿದ್ರೆ ಮೇಲ್ನೋಟಕ್ಕೆ ರಾಜ್ಯದಲ್ಲಿ ನಿರುದ್ಯೋಗ ಹೇಗಾಗ್ಬಿಟ್ಟಿದೆಯಪ್ಪ ಅಂದರೆ 24 ಹುದ್ದೆಗೆ ಸಾವಿರಾರು ಜನರು ಅರ್ಜಿ ಹಾಕೋಕೆ ಬಂದಿದ್ರು. ಹಿಂಗೆ ಕೇಳಿದ್ರೆ ಯಾವುದೋ ಮೋದಿ 1 ಕೋಟಿ ಸೃಷ್ಟಿ ಮಾಡಲಿಲ್ಲ ಅಂದ್ಬಿಡೋದು ಯಾರಿಗಾರ ಊರಿಗೆ. ಇವತ್ತಿಯರು ಅರ್ಧ ಕಿಲೋಮೀಟರ್ ಕ್ಯೂ ನಿಂತಿದ್ರಂತೆ ವಿಧಾನಸೌಧ ಸಚಿವಾಲಯದವರು. 16 ದಲಾಯತ್ತು, 4 ವರದಿಗಾರರ ಹುದ್ದೆ, 1 ಸ್ವೀಪರ್ ಹುದ್ದೆ, 3 ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಇಷ್ಟೊಂದು ಜನ ಇದ್ರಂತೆ. ಏಕಿಕ್ಕಿರ್ ಸೇರಿದ್ರಂತೆ. ಸೊ ಈಗೆಲ್ಲರೂ ಏನು ಅನ್ಕೋಬೇಕು, ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಯಾವ ಲೆವೆಲ್ಗೆ ಬಂತಪ್ಪ ಅಂತ. ಇಲ್ರಪ್ಪ, 20 ವರ್ಷದ ಹಿಂದೆ ಅಥವಾ 22-23 ವರ್ಷದ ಹಿಂದೆ ನಾನೊಂದು ಸಂಸ್ಥೆ ಇನ್ಚಾರ್ಜ್ ಇದ್ದೆ. ನಾನೆಂತ ಪೆದ್ದ, 1 ಪೋಸ್ಟ್ ಇತ್ತು ನಮ್ಮ ಹತ್ರ. ಅದನ್ನ ಹಾಕೋವಾಗ 1 ಪೋಸ್ಟ್ ಅನ್ನೋದನ್ನು ಮರೆತು ಆನ್ ಸ್ಪಾಟ್ ವಾಕಿನ್ ಇಂಟರ್ವ್ಯೂಗೆ ಬಂದ್ಬಿಡಿ ಎಲ್ಲ ಅಂತ ಹಾಕ್ಬಿಟ್ಟೆ. ಬಂದ್ರು ನೋಡ್ರಿ 3,500-4 ಸಾವಿರ ಜನ ಅವತ್ತು. ಒಂದು ಅಂತ ಅವ್ರಿಗೆ ಹೇಳಿದಾಗ ರೊಚ್ಗೆದ್ಬಿಟ್ರು. ಸಹಜವಾಗಿ ಹೇಳಬೇಕಿತ್ತು ತಾನೇ ನೀವು ಒಂದು ಅಂತ 3 ಯಾವಾಗ ಇದು? ಆಗ 20 ವರ್ಷದಿಂದ 24 ವರ್ಷದಿಂದ ನಾನೇ ಅನುಭವಿಸಿದ್ದೀನಿ. ಕೈ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೆಂಗೋ ಮಾಡಿ ನಿಭಾಯಿಸ್ಕೊಂಡ್ವಿ ಸಿಚುಯೇಷನ್. ಈಗ 24 ಅಂತ ಹೇಳಿದ್ರು ಸರ್, ಇರ್ಲಿ ಕಾಂಪಿಟೇಷನ್ ಅಂತ ಬಂದಿದ್ದೀವಿ ಅಂತೆ. ನೋಡಿದ್ರಾ? ಎಸ್. ಇನ್ನು ಸಂಸತ್ನ ಚಳಿಗಾಲದ ಅಧಿವೇಶನ ಇಂದಿನಿಂದ ಶುರುವಾಯಿತು. ಮೊದಲ ದಿನವೇ ವಿಪಕ್ಷಗಳ ಗದ್ದಲಕ್ಕೆ ಕಲಾಪ ಬಲಿಯಾಗಿ ಬುಧವಾರಕ್ಕೆ ಮುಂದೂಡಿಕೆ ಆಯಿತು. ಅದಾನಿ ವಿರುದ್ಧದ ಆರೋಪಗಳ ಬಗ್ಗೆ ಚರ್ಚೆಗೆ ಕಾಂಗ್ರೆಸ್ ಪಟ್ಟು ಹಿಡಿತು. ಹಿಂಸಾಚಾರ ಖಂಡಿಸಿ ಎಂಐಎಂ ಸೇರಿ ವಿಪಕ್ಷಗಳು ಘೋಷಣೆ ಕೂಗಿದ್ವು. ಪರಿಣಾಮ ಕಲಾಪ ನಡೆಸೋಕೆ ಸಾಧ್ಯವೇ ಆಗಲಿಲ್ಲ. ಇದಕ್ಕೂ ಮುನ್ನ ಸಂಪ್ರದಾಯದಂತೆ ಅಧಿವೇಶನದ ಮೊದಲ ದಿನ ಸಂಸತ್ ಆವರಣದಲ್ಲಿ ಪ್ರಧಾನಿ ಮೋದಿ ಮಾತನಾಡಿದರು. ಜನರಿಂದ ತಿರಸ್ಕರಿಸಲ್ಪಟ್ಟ ಕೆಲವರು ಗೂಂಡಾಗಿರಿ ಮೂಲಕ ಸಂಸತ್ತನ್ನು ನಿಯಂತ್ರಿಸಲು ನೋಡ್ತಿದ್ದಾರೆ. ಇದನ್ನ ದೇಶದ ಜನ ನೋಡ್ತಾ ಇದ್ದಾರೆ. ಸಮಯ ನೋಡಿಕೊಂಡು ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದರು. ಇನ್ನು ರಾಜಕೀಯದಿಂದ ಸಂವಿಧಾನವನ್ನ ದೂರ ಇಡುವಂತೆ ಸ್ಪೀಕರ್ ಓಂ ಬಿರ್ಲಾ ಕೋರಿದ್ರು. ನನಗೆ ಈ ಪ್ರತಿಪಕ್ಷಗಳದ್ದು ಕಾಂಗ್ರೆಸ್ ಬಿಜೆಪಿ ಎಲ್ಲರದ್ದು ಅರ್ಥ ಆಗದೆ ಇರೋದು ಒಂದೇ. ಇವ್ರು ಈ ಕಡೆ ಇದ್ದಾಗ ಅವ್ರು ಆ ಕಡೆ ಇದ್ದಾಗ ಎಲ್ಲ ಗಲಾಟೆ 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 ಮಾಡ್ಬಿಡೋದು. ಇತ್ತಗೋ ಅನ್ನೋದು. ಅವ್ರು ಅದಾಗಲ್ಲ, ಅತ್ತಗತೀನಿ ಅನ್ನೋದು. ಇಲ್ಲ ಇತ್ತಗೋ ಅನ್ನೋದು. ಜಗಳ ಮಾಡ್ಬಿಟ್ಟು ಖಾಲಿ ಮಾಡ್ಬಿಟ್ಟು ಹೋಗ್ಬಿಡೋದು ಜಾಗ. ಎಂಥ ನಾಲಾಯಕಗಳೆಲ್ಲ ಈ ದೇಶದ ದುಡ್ಡು ತಿನ್ಕೊಂಡು ಹೋಗೋವಂಥವ್ರು. ಚರ್ಚೆ ಯಾರಿಗೂ ಬೇಡ. ಬಗ್ಗಿಸ್ಬಿಟ್ಟು ಬೆವ್ರು ಸುರ್ಸುರು ಗೊತ್ತಾಗ್ತಿತ್ತು ಕಷ್ಟ ಏನು ಅಂತ. ದುಡ್ದು ಪುಕಟೆ ಬರುತ್ತಲ್ಲ, ಅದಕ್ಕೆ ಹಂಗೆ ಆಡ್ತೀರಿ. ಪಾಯಿಂಟ್ ಈಸ್, ಲಿಸ್ಟ್ ಮಾಡಿಬಿಡಿ. ಆಯ್ತು ರೀ, ಯಾಕಂದರೆ ಈ ಪ್ರತಿಪಕ್ಷದವ್ರಿಗೆ ಬೇಕಾಗಿರೋ ಚರ್ಚೆ ಆಗಬೇಕದು. ಅಥವಾ ರಾಜ್ಯ ಸರ್ಕಾರ ಇದಕ್ಕೆ ಆಯ್ತರಪ್ಪ, ನಿಮ್ಮ ಇಶ್ಯೂ ಏನರಪ್ಪ ಇದು ಸರಿ. 1 2 3 ನೇನ್ರಿ ನಿಮ್ಮದು? ಎಷ್ಟು ದಿನ ರೀ? 3 ದಿನ. ಸರಿ, 4ನೇ ದಿನ ಇದು ನಮ್ಮ ತಗೊಳಪ್ಪ ಹಂಗಾರೀಗ ಬಾಪ್ಪ ಚರ್ಚೆಗೆ. ಇಲ್ಲ, ಮಾಡಲ್ಲ. ಸ್ಕೆಡ್ಯೂಲ್ ಮಾಡಿಬಿಟ್ರೆ ನಂದು ಫಸ್ಟ್ ತಗೋ. ಇಲ್ಲ 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 ಹಂಗೆಲ್ಲ ಆಗಲ್ಲ. ನಾವು ಸರ್ಕಾರದ ಕಡೆಯಿಂದ ಇದು ಫಸ್ಟ್, ಅದಾಗಲ್ಲ ಇದಾಗಲ್ಲ ಅಂತೇಳಿ ಮನೆಗೆ ಹೋಗೋದಿಲ್ಲ. ಅಂದರೆ ಚರ್ಚೆ ಬೇಡ ಅಂತ. ಬುರ್ಡೆಗಳು ಸುಮ್ಮನೆ ಇವ್ರ ಕೈಗೆ ದೇಶ ಕೊಟ್ಟು ಕೂತಿದ್ದೀವಿ ನಾವುಗಳು. ಬುರಿ ಇದೇ ಆಗೋಯ್ತು ಅಸೆಂಬ್ಲಿ ಪಾರ್ಲಿಮೆಂಟು ಅಂದರೆ. ಬರೀ ಗದ್ದಲ, ಇನ್ನೇನು ಕೆಲಸವಿಲ್ಲ. ಎಸ್, ವೈಯಕ್ತಿಕ ಸಂಬಂಧಗಳು ಕೆಟ್ಟಾಗ ಏನೇನೋ ಆಗುತ್ತೆ. JDSನಿಂದ GT ದೇವೇಗೌಡರ ಅಂತರ ಕಾಯ್ತಿದ್ದಾರೆ.
ಇವತ್ತೇನೋ ಸ್ವಲ್ಪ ಅವ್ರದ್ದು ಹುಟ್ಟುದಬ್ಬ ಅಂತೆ, ವಿಡಿಯೋ ಕಾಲ್ ಮಾಡಿ ಸಿದ್ದರಾಮಯ್ಯನವರು ಶುಭಾಶಯ ಕೋರಿದ್ರಂತೆ. ಆಮೇಲೆ CM ಇಬ್ರಾಹಿಂ ಅವ್ರು ಭೇಟಿ ಮಾಡಿದ್ರಂತೆ ಸರಿ. ಆಮೇಲೆ GT ಗೌಡ್ರು ನನ್ನ ದಳಪತಿಗಳ ಪ್ರಚಾರ ಕರೆದಿರಲಿಲ್ಲ ಶ್ರೀರಂಗಪಟ್ಟಣಕ್ಕೆ, ದೇವೇಗೌಡರು ಕರೆದಿದ್ರು ಅನ್ನೋದೆಲ್ಲ ಸುಳ್ಳು ಅಂತೆಲ್ಲ ಹೇಳಿದ್ದಾರೆ. ದೇವೇಗೌಡರು ಪ್ರಚಾರಕ್ಕೆ ಹೋಗ್ಬಿಟ್ಟಿದ್ರು, ಅಲ್ಲೇನು ದೊಡ್ಡ ಚೇಂಜ್ ಆಗ್ತಿರಲಿಲ್ಲ. ಕರೆದಿದ್ರು ಬಿಟ್ಟಿದ್ರು ನಮಗೆ ಗೊತ್ತಿಲ್ಲ ಅಷ್ಟೇ. ದೇವೇಗೌಡರು ನಾನು GT ದೇವೇಗೌಡರು ಮಾತಾಡಿ ಬಾಪ್ಪ ಚುನಾವಣೆಗೆ ಅಂತ ಕರೆದಿದ್ದೆ ಅಂತ ಹೇಳ್ಬಿಡ್ಲಿ. ಅವರು ರಾಜಕೀಯದಿಂದ ಇವತ್ತೇ ರಿಟೈರ್ಡ್ ಆಗ್ಬಿಡ್ತೀನಿ. ಮಾತಾಡಿದ್ದೀನಿ ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ಡ್ ಆಗಿ ರೆಡಿ. ಸುಳ್ಳೆಲ್ಲ ಅದು ಬರೀ ರಾಜಕಾರಣ ಇಲ್ಲ ಈ ಕೇಸಲ್ಲಿ, ಹಾಂ ಸರ್. ಅದು ಕುಟುಂಬದ್ದು ಇದು ಎಲ್ಲ ಬಂದು ಮಿಕ್ಸ್ ಆಗಿ ಗೋಚಲಾಗ್ಬಿಟ್ಟಿದೆ ಅದು. ಹಂಗಾಗಿ ಅದು ಅವ್ರವ್ರೇ ಸಾಲ್ವ್ ಮಾಡ್ಕೋಬೋದು, ಇಲ್ಲದ್ರೆ ಅವ್ರವ್ರು ತೋಚಿದ ಜಾಗಕ್ಕೆ ಹೋಗ್ಬೋದು. ಸಂವಿಧಾನ ಪೀಠಿಕೆಯಿಂದ ಸಮಾಜವಾದಿ ಜಾತ್ಯತೀತ ಪದ ತೆಗೆಯುವಂತೆ ಕೋರಿದ್ದ 3 ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರ ಪೀಠಿಕೆಗೂ ಅನ್ವಯಿಸುತ್ತದೆ. ಇಷ್ಟು ವರ್ಷಗಳ ಬಳಿಕ ಈ ಪ್ರಕ್ರಿಯೆಯನ್ನು ರದ್ದು ಮಾಡಲಾಗದು ಅಂತ CJI ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಪೀಠ ಹೇಳಿದೆ. ಈ ರಿಟ್ ಅರ್ಜಿಗಳನ್ನು ಕುರಿತು ಹೆಚ್ಚು ಚರ್ಚೆ ನಡೆಸುವ ಅರ್ಜಿ ಮೂಲಕ ಹೋಗಿದ್ದನ್ನು ಅವ್ರು ಮಾಡಿಲ್ಲ ಸುಪ್ರೀಂ ಕೋರ್ಟು, ದಟ್ಸ್ ಆಲ್ ರೈಟ್. ಬಟ್ ಹೇಗೆ ಸೆಕ್ಯುಲರ್ ಅನ್ನೋದು ಒಂದು ತಿದ್ದುಪಡಿಯ ಮೂಲಕವೇ ಸಂವಿಧಾನದ ಒಳಕ್ಕೆ ಬಂತೋ, ಹಾಗೆ ತಿದ್ದುಪಡಿಯ ಮೂಲಕವೇ ಸಂಸತ್ತೇ ತೆಗಿಬೋದಲ್ಲ. ತಿದ್ದುಪಡಿ ಮೂಲಕವೇ ಇಟ್ ಈಸ್ ಎನ್ ಆಡೆಡ್ ವರ್ಡ್ ತಾನೆ. ಹೌದು, ಅದೇನು ಮೂಲ ಸಂವಿಧಾನದಲ್ಲಂತೂ ಇರಲಿಲ್ಲ, ನಮಗೂ ಗೊತ್ತು, ಎಲ್ಲವನಿಗೂ ಗೊತ್ತದು. ಆ್ಯಡ್ ಮಾಡಿದ್ಯಾರು ಇಂದಿರಾ ಗಾಂಧಿ. ಅದನ್ನು ಹೆಂಗೆ ಸಂಸತ್ತಲ್ಲಿ ಅವತ್ತು ಆ್ಯಡ್ ಮಾಡಿದ್ರು ಹಾಗೆ ತೆಗೆಯಕ್ಕೂ ಹಕ್ಕಿರ್ಬೇಕಲ್ಲ. ಅದು ಸಂಸತ್ತೇ ತೀರ್ಮಾನ ತಗೋಬೇಕು ಅದನ್ನು, ಅಲ್ವೇ? ಸರಿ, ಅದ್ಯಾವುದೋ ರುದ್ರೇಶ್ ಆತ್ಮಹತ್ಯೆ. ಎಸ್, SDA ರುದ್ರೇಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ರುದ್ರೇಶ್ ಕೇಸನ್ನ CBIಗೆ ವಹಿಸಲು ಕೋರಿ ರಾಷ್ಟ್ರಪತಿಗೆ ಅನಾಮಧೇಯ ಪತ್ರವೊಂದು ಹೋಗಿದೆ. ರುದ್ರೇಶ್ ಸಾವಿನ ಕುರಿತು ಸಾಕಷ್ಟು ಅನುಮಾನ ಇದೆ. ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ತಹಶೀಲ್ದಾರ್ ಬಸವರಾಜು ಪ್ರಕರಣದ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಅಂತ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಾಷ್ಟ್ರಪತಿಗಳಿಗೆ ಬರೆದ್ರೆ ಅವ್ರು CBI ಕೊಡಕ್ಕೆ ಬರಲ್ಲ. ಈಗೆಲ್ಲ ಎಲ್ಲೆಲ್ಲೋ ಕಾಗದ ಬರ್ಕೊಂಡು ಹೋಗ್ಬಿಟ್ರೆ ಆಗಲ್ಲ. ಹಾಗೇನಾದರೂ ಇದ್ದರೆ ಸರಿಯಾದ ಸಾಕ್ಷ್ಯಗಳು ಡ್ಯಾಶ್ ಡ್ಯಾಶ್ ಯಾರಾದರೂ ಹೈಕೋರ್ಟ್ನ ಅಪ್ರೋಚ್ ಮಾಡಬೇಕು. ರಾಜ್ಯ ಸರ್ಕಾರ ಕೊಡಲ್ಲ ಅಂತ ಆದರೆ, ರಾಜ್ಯ ಸರ್ಕಾರ ಕೊಡೋದಾದರೆ ತೊಂದರೆ ಇಲ್ಲ. ರಾಷ್ಟ್ರಪತಿಗಳು ಏನು ಮಾಡ್ಬೋದು? ರಾಷ್ಟ್ರಪತಿಗಳಿಗೆ ನೇರವಾಗಿ ಹ್ಯಾಂಡ್ ಓವರ್ ಮಾಡೋ ಹಕ್ಕಿಲ್ಲ. ಹಾಗಾಗಿ ಅವ್ರಿಗೆ ಕಾಗದ ಬರೆದ್ಬಿಟ್ಟು ಸುಮ್ಮನೆ ನಿಮ್ಮ ಪೇಪರು ವೇಸ್ಟು, ಪೋಸ್ಟಲ್ ಚಾರ್ಜಸ್ಸು ವೇಸ್ಟು. ಹಾಂ, ಬಾರ್ಡರ್ ಗವಾಸ್ಕರ್ ಟ್ರೋಫಿನಲ್ಲಿ ಟೀಮ್ ಇಂಡಿಯಾ ಭರ್ಜರಿಯಾಗಿ ಗೆದ್ದುಬಿಟ್ಟಿದೆ. ಪರ್ತಲ್ಲಿ ಆಸ್ಟ್ರೇಲಿಯಲ್ಲಿ ನಡೀತು, 295 ರನ್ನಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ಈ ಸರಣಿನಲ್ಲಿ 1-0 ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ನಮ್ಮವರೇನೋ 534 ರನ್ ಬಾರಿಸಿದ್ರು, ಅವ್ರು 288ಕ್ಕೆ ಹೋದರು. ಎರಡನೇ ಇನ್ನಿಂಗ್ಸಲ್ಲಿ 8 ವಿಕೆಟು ಕ್ಯಾಪ್ಟನ್ ಬುಮ್ರಾ, ಹಾಗಾಗಿ ಮ್ಯಾನ್ ಆಫ್ ದಿ ಮ್ಯಾಚು. ಸರಿ, ಹಂಗಾಗಿ ಅದನ್ನು ಮೊದಲ ಪಟ್ಟಿನಲ್ಲಿ ಮೊದಲ ಸ್ಥಾನಕ್ಕೆ ಬಂದ್ರಂತೆ ಭಾರತದವರು. ವೆರಿ ಗುಡ್, ಒಳ್ಳೇದಾಯ್ತಪ್ಪ, ಆಡ್ಕೊಳ್ಳಿ, ಯಾರು ಬೇಡ ಅಂದವ್ರು ನಿಮ್ಮನ್ನು, ಅಲ್ವೇ? ಎಸ್, ಉಕ್ರೇನ್ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲೋ ಲಕ್ಷಣ ಅಂತೂ ಕಾಣಿಸ್ತಿಲ್ಲ. ದಿನ ಕಳೆದಂತೆ ಉಗ್ರ ಸ್ವರೂಪವನ್ನು ಪಡ್ಕೊಳ್ತಿದೆ. ಉಕ್ರೇನ್ ಮೇಲೆ ರಷ್ಯಾ 100 ಗ್ಲೈಡ್ ಬಾಂಬ್ ಅನ್ನು ಪ್ರಯೋಗಿಸ್ತಾ ಇದೆ. ಕಳೆದ ವಾರ 800 KB ಶ್ರೇಣಿಯ 1500 kg ಭಾರದ ಬಾಂಬ್ಗಳನ್ನು ರಷ್ಯಾ ದಾಳಿ ನಡೆಸಿತ್ತು. ಇದಕ್ಕೆ ಪ್ರತಿಯಾಗಿ ಉಕ್ರೇನ್ನ ಬ್ರಿಟನ್ ನಿರ್ಮಿತ ಸ್ಟಾರ್ಮ್ ಶಾಡೋ ಕ್ಷಿಪಣಿಗಳನ್ನು ರಷ್ಯಾ ಮೇಲೆ ಹಾರಿಸಿದೆ. ಘಟನೆಯಲ್ಲಿ 500 ಉತ್ತರ ಕೊರಿಯಾ ಯೋಧರು, ರಷ್ಯಾದ ಲೆಫ್ಟಿನೆಂಟ್ ಜನರಲ್ ಸೇರಿ 18 ಅಧಿಕಾರಿಗಳು ಮೃತಪಟ್ಟಿದ್ದಾರೆ.